ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ, ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ, ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ, ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ, ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ, ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು.
ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ ಕೊಡ್ತೀವಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ. ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ. ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಕೇಸಲ್ಲಿ ಕ್ಷಣ ಕ್ಷಣಕ್ಕೂ ಎಸ್ಐಟಿ ತನಿಖೆ ಪ್ರಗತಿವಾಗ್ತಾ ಇದೆ. ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆ. ಮೂರನೇ ದಿನದ ತಪ್ಪೊಪ್ಪಿಗೆ ಪ್ರತಿ ಎಸ್ಐಟಿ ಕೈ ಸೇರಬೇಕಾಗಿತ್ತು. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳಿರೋದು. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಈಗ ಚರ್ಚೆ ಆಗ್ತಾ ಇರೋದು. ಮುಖ್ಯಸ್ಥರು ನೀಡುವ ಮಾರ್ಗದರ್ಶನದ ಬಳಿಕ ತನಿಖೆ ಸಾಗುತ್ತೆ. ಸದ್ಯ ಎಸ್ಐಟಿ ಕೈ ಸೇರಿದೆ ಚಿನ್ನಯ್ಯನ ಮೂರನೇ ಹೇಳಿಕೆ. ಆ ಮೂರನೇ ಹೇಳಿಕೆಯ ವರದಿ ಬಂದ ನಂತರ, ಮುಖ್ಯಸ್ಥರ ಮಾರ್ಗದರ್ಶನದ ನಂತರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ. ಈತ ಮೂರನೇ ಹೇಳಿಕೆ, ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋರ್ಟ್ ಅಲ್ಲಿ ಚಿನ್ನಯ್ಯ ಹಾಕಿರುವ ಸಹಿ ಸಾಕು ಅಂತ ಮೂಲಗಳು ಹೇಳ್ತಾ ಇದೆ. ಕೋರ್ಟ್ ಪ್ರತಿಯೊಂದಿಗೆ ಎಸ್ಐಟಿ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡುವಂತಹದ್ದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಏನ್ ಪ್ರತಿ ಬೇಕಾಗಿದೆ ಆಕ್ಚುಲಿ? ಆ ಪ್ರತಿಯಿಂದ ಎಸ್ಐಟಿ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿ ಸಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ?